ನಮಸ್ಕಾರ. ಗ್ರಾಮ ಪಂಚಾಯಿತಿಗೆ ಕೋಟಿ ಕೋಟಿ ಹಣ ಎಲ್ಲಿಂದ ಬರುತ್ತೆ? ಗ್ರಾಮದಲ್ಲಿ ರಸ್ತೆ, ನೀರು, ಬೀದಿ ದೀಪ, ಚರಂಡಿ, ಮನೆ ಯೋಜನೆ, ಸ್ವಚ್ಛತೆ ಕೆಲಸ ಇವೆಲ್ಲ ಮಾಡಲು ಕೋಟಿ ಕೋಟಿ ಹಣ ಯಾವ ಮೂಲಗಳಿಂದ ಬರುತ್ತೆ? ಪ್ರತಿಯೊಬ್ಬರಿಗೂ ಗೊತ್ತಾಗಬೇಕು. ಇದಕ್ಕೆ ಉತ್ತರವೇ ಈ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ವಿಡಿಯೋ ಇಷ್ಟವಾದರೆ ದಯವಿಟ್ಟು ಶೇರ್ ಮಾಡಿ. ಗ್ರಾಮ ಪಂಚಾಯಿತಿಗೆ ಹಣ ಪ್ರಮುಖವಾಗಿ 4 ಮೂಲಗಳಿಂದ ಬರುತ್ತೆ. ಬೇರೆ ಬೇರೆ ಇಲಾಖೆಯಿಂದ ಸಹ ತುರ್ತು ಸಮಯದಲ್ಲಿ ಬರುತ್ತೆ. ಒಂದನೆಯದು ಕೇಂದ್ರ ಸರ್ಕಾರದಿಂದ. ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಅಭಿವೃದ್ಧಿಪಡಿಸಲು ಮತ್ತು ಅನುಷ್ಠಾನಗೊಳಿಸಲು ಕೇಂದ್ರ ಸರ್ಕಾರದಿಂದ ಹಣ ಬರುತ್ತೆ. ಉದಾಹರಣೆಗೆ ರಾಮ್ಜಿ ಅಂದರೆ ಉದ್ಯೋಗ ಖಾತ್ರಿ ಯೋಜನೆಯಡಿ ಕೇಂದ್ರ ಸರ್ಕಾರದಿಂದ ಪ್ರಮುಖವಾಗಿ ಹಣ ಬರುವ ಮೂಲ ಆಗಿದೆ ಇದು ಒಂದು. ಎರಡನೆಯದು ಅದೇ ರೀತಿ ರಾಜ್ಯ ಸರ್ಕಾರದಿಂದ. ರಾಜ್ಯ ಸರ್ಕಾರದ ಯೋಜನೆಗಳ ಅನುಷ್ಠಾನಗೊಳಿಸಲು ರಾಜ್ಯ ಸರ್ಕಾರದಿಂದ ಹಣ ಬಿಡುಗಡೆ ಆಗುತ್ತೆ. ಉದಾಹರಣೆಗೆ ಮೂಲಭೂತ ಸೌಕರ್ಯಗಳಾದ ಚರಂಡಿ, ನೀರು, ಸ್ವಚ್ಛತೆ ಮತ್ತು ಇತರೆ ಅಭಿವೃದ್ಧಿಗೆ ರಾಜ್ಯ ಸರ್ಕಾರದಿಂದ ಹಣ ಬಿಡುಗಡೆ ಆಗುತ್ತೆ. ಇದಲ್ಲದೆ ಕಡ್ಡಾಯ ನಿಧಿ ಎಂದು ವರ್ಷಕ್ಕೆ 10 ಲಕ್ಷ ರೂಪಾಯಿವರೆಗೂ ಸಹ ರಾಜ್ಯ ಸರ್ಕಾರ ಕೊಡುತ್ತೆ. ಮೂರನೆಯದು ಗ್ರಾಮ ಪಂಚಾಯಿತಿಯ ಸ್ವಂತ ಆದಾಯ. ಉದಾಹರಣೆಗೆ ನೀರಿನ ಬಾಡಿಗೆ, ಕಟ್ಟಡದ ಬಾಡಿಗೆ ಮತ್ತು ಮನೆ ತೆರಿಗೆ ಮತ್ತು ಹಲವಾರು ಮೂಲಗಳಿಂದ ಪಂಚಾಯಿತಿಗೆ ಹಣ ಬರುತ್ತೆ. ನಾಲ್ಕನೆಯದು ಇತರೆ ಅನುದಾನಗಳು ಮತ್ತು ವಿಶೇಷ ನಿಧಿಗಳಿಂದ. ಉದಾಹರಣೆಗೆ ದೊಡ್ಡ ದೊಡ್ಡ ಉದ್ಯಮಿಗಳು ಮತ್ತು ಖಾಸಗಿ ಸಂಘ ಸಂಸ್ಥೆಗಳು ತಮ್ಮ ಆದಾಯದ ಪಾಲು ನೇರವಾಗಿ ಗ್ರಾಮ ಪಂಚಾಯಿತಿಗೆ ದಾನದ ರೂಪದಲ್ಲಿ ಅಥವಾ ಇತರೆ ರೂಪದಲ್ಲಿ ಕೊಡುತ್ತವೆ. ಇವಾಗ ಹಣದ ಮೂಲಗಳನ್ನು ನೋಡಿದರೆ ಅವುಗಳ ಒಂದೊಂದಾಗಿ ಫುಲ್ ಡೀಟೇಲ್ಸ್ ಆಗಿ ನೋಡೋಣ. ಮೊದಲು ಕೇಂದ್ರ ಸರ್ಕಾರದಿಂದ ಬರುವ ಅನುದಾನದ ಬಗ್ಗೆ ನೋಡೋಣ. ಭಾರತ ಸರ್ಕಾರ ಗ್ರಾಮದ ಅಭಿವೃದ್ಧಿಗಾಗಿ ಹಣ ನೀಡಲು ಅನೇಕ ಯೋಜನೆಗಳನ್ನು ಜಾರಿಗೆ ತಂದಿದೆ. ಒಂದನೆಯದು ಹಣಕಾಸು ಆಯೋಗದ ಅನುದಾನ. ಇದನ್ನು ಸೆಂಟ್ರಲ್ ಫೈನಾನ್ಸ್ ಕಮಿಷನಲ್ ಗ್ರಾಂಟ್ ಅಂತ ಕರೆಯುತ್ತಾರೆ. ಗ್ರಾಂಟ್ ಹಣ ಸಾಮಾನ್ಯವಾಗಿ ಎಲ್ಲ ಪಂಚಾಯಿತಿಗಳಿಗೂ ಬರುತ್ತದೆ. ದೊಡ್ಡ ಪಂಚಾಯಿತಿ ಅಂದರೆ ಜನಸಂಖ್ಯೆ ಹೆಚ್ಚಿರುವ ಪಂಚಾಯಿತಿಗೆ ಹೆಚ್ಚು ಹಣ, ಅದರಂತೆ ಕಡಿಮೆ ಇರುವ ಕೊಡಲಾಗುತ್ತೆ. ಕಡ್ಡಾಯವಾಗಿ ಪ್ರತಿ ವರ್ಷವೂ ಸಹ ಈ ಹಣ ಬರುತ್ತೆ. ಈ ಹಣವನ್ನು ಮುಖ್ಯವಾಗಿ ಕುಡಿಯುವ ನೀರು, ಸ್ವಚ್ಛತೆ, ಚರಂಡಿ, ರಸ್ತೆ ಮತ್ತು ಸಾರ್ವಜನಿಕ ಕಾಮಗಾರಿಗಳ ಇವುಗಳಿಗೆ ಬಳಸಲಾಗುತ್ತೆ. ಈ ಅನುದಾನವನ್ನು ಪ್ರತಿ ವರ್ಷವೂ ಸಹ ಪಂಚಾಯಿತಿಗಳಿಗೆ ಹಂಚಿಕೆ ಮಾಡಲಾಗುತ್ತೆ. ಎರಡನೆಯದು ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಮಿಷನ್ ಗ್ರಾಮೀಣ್. ಜನರು ರಾಮ್ಜಿ ಅಂತಲೂ ಸಹ ಕರೆಯುತ್ತಾರೆ ಈ ಒಂದು ಯೋಜನೆಗೆ. ಉದಾಹರಣೆಗೆ ಅಕೌಶಲ್ಯವುಳ್ಳ ಕೂಲಿ ಕಾರ್ಮಿಕರಿಗೆ ಗರಿಷ್ಠ ಪಕ್ಷ 125 ದಿನ ಕೆಲಸ, ಹೆಚ್ಚಿನ ವೇತನ ಕೊಡುವ ಬೃಹತ್ ಯೋಜನೆ ಇದಾಗಿದೆ. ಇದರಿಂದ ನಿರುದ್ಯೋಗಿ ಪ್ರಮಾಣ ನಿವಾರಿಸುವಂತಾಗುತ್ತೆ. ಈ ಯೋಜನೆಯಿಂದ ಗ್ರಾಮದಲ್ಲಿ ಕೆರೆ ಅಭಿವೃದ್ಧಿ ಆಗಲಿ, ಮಣ್ಣಿನ ಕೆಲಸ, ಕಾಲುವೆ ನಿರ್ಮಾಣ, ಗಿಡ ನೆಡುವುದು, ಗ್ರಾಮೀಣ ರಸ್ತೆ, ಹೀಗೆ ಅನೇಕ ಕೆಲಸಗಳಿಗೆ ಈ ಒಂದು ಉದ್ಯೋಗ ಖಾತ್ರಿ ಯೋಜನೆಯಡಿ ಹಣ ಬರುತ್ತದೆ. ಇದರಿಂದ ಗ್ರಾಮಸ್ಥರಿಗೂ ಸಹ ಉದ್ಯೋಗ ಸಿಕ್ಕಂಗೆ ಆಗುತ್ತೆ. ಮೂರನೆಯದು ಜಲ ಜೀವನ್ ಮಿಷನ್. ಈ ಯೋಜನೆಯ ಮುಖ್ಯ ಉದ್ದೇಶ ಏನೆಂದರೆ ಶುದ್ಧ ಕುಡಿಯುವ ನೀರು. ಗ್ರಾಮದಲ್ಲಿ ನೀರಿನ ಟ್ಯಾಂಕ್ ಆಗಿರ್ಬೋದು, ಪೈಪ್ಲೈನ್ ಆಗಿರ್ಬೋದು, ಮನೆ ಮನೆಗೆ ನೀರಿನ ಸಂಪರ್ಕ ಇವುಗಳಿಗೆ ಕೇಂದ್ರ ಸರ್ಕಾರದಿಂದ ಹಣ ಬಿಡುಗಡೆ ಆಗುತ್ತೆ ಅಂತ ಹೇಳ್ಬೋದು. ನಾಲ್ಕನೆಯದು ಸ್ವಚ್ಛ ಭಾರತ್ ಮಿಷನ್. ಇದರಡಿ ಗ್ರಾಮ ಸ್ವಚ್ಛವಾಗಿರಬೇಕು ಎಂಬ ಉದ್ದೇಶದಿಂದ ಈ ಯೋಜನೆ ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ. ಸ್ವಚ್ಛ ಭಾರತ್ ಮಿಷನ್ ಅಡಿಯಲ್ಲಿ ಶೌಚಾಲಯ ನಿರ್ಮಾಣ ಆಗಿರ್ಬೋದು, ಕಸ ನಿರ್ವಹಣೆ ಆಗಿರ್ಬೋದು, ಸ್ವಚ್ಛತಾ ಅಭಿಯಾನ ಇವುಗಳಿಗೆ ಕೇಂದ್ರ ಸರ್ಕಾರದ ಸ್ವಚ್ಛ ಮಿಷನ್ ಭಾರತ ಯೋಜನೆಯಡಿ ಹಣ ಬರುತ್ತೆ ಎಂದು ಹೇಳ್ಬೋದು. ಐದನೇದು ಪ್ರಧಾನಮಂತ್ರಿ ಆವಾಸ್ ಯೋಜನೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಬಡವರಿಗೆ ಮನೆ ನಿರ್ಮಿಸಲು ನೀಡುವ ಈ ಯೋಜನೆ ಆಗಿದೆ. ಫಲಾನುಭವಿಗಳನ್ನು ಆಯ್ಕೆ ಮಾಡುತ್ತದೆ. ಮನೆ ಕಟ್ಟಲು ಕೇಂದ್ರ ಸರ್ಕಾರದಿಂದ ಹಣಗಡೆ ಬಿಡುಗಡೆ ಆಗುತ್ತೆ ಈ ಒಂದು ಯೋಜನೆಯಡಿ, ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ. ಇಲ್ಲಿವರೆಗೂ ಕೇಂದ್ರ ಸರ್ಕಾರದಿಂದ ಹಣ ಯಾವ ಮೂಲದಿಂದ ಬರುತ್ತೆ ಎಂದು ನೋಡಿದ್ರಿ. ಇವಾಗ ರಾಜ್ಯ ಸರ್ಕಾರದಿಂದ ಹಣದ ಯಾವ ರೀತಿ ಇರುತ್ತೆ ಅನ್ನೋದನ್ನು ನೋಡೋಣ ಬನ್ನಿ. ಕರ್ನಾಟಕ ಸರ್ಕಾರವು ಗ್ರಾಮ ಪಂಚಾಯಿತಿಗಳಿಗೆ ವಿವಿಧ ರೀತಿಯ ಅನುದಾನ ನೀಡುತ್ತೆ. ಇದರಲ್ಲಿ ಒಂದನೆಯದು ರಾಜ್ಯ ಹಣಕಾಸು ಆಯೋಗದ ಅನುದಾನ. ಇದನ್ನು ಸ್ಟೇಟ್ ಫೈನಾನ್ಸ್ ಕಮಿಷನರ್ ಗ್ರಾಂಟ್ ಅಂತಲೂ ಸಹ ಕರೆಯುತ್ತಾರೆ. ಈ ಹಣವನ್ನು ರಸ್ತೆ ದುರಸ್ತಿ ಆಗಿರ್ಬೋದು, ಬೀದಿ ದೀಪ, ಸ್ವಚ್ಛತೆ, ಗ್ರಾಮ್ಯ ಅಭಿವೃದ್ಧಿ ಕೆಲಸಗಳಿಗೆ ಬಳಸುತ್ತಾರೆ. ಎರಡನೆಯದು ವಿವಿಧ ಇಲಾಖೆಗಳ ಅನುದಾನ. ಹೌದು, ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳ ಪಂಚಾಯಿತಿಗೂ ಸಹ ಹಣ ನೀಡುತ್ತದೆ. ಉದಾಹರಣೆಗೆ ಗ್ರಾಮೀಣಾಭಿವೃದ್ಧಿ ಇಲಾಖೆ ಆಗಿರ್ಬೋದು, ಕುಡಿಯುವ ನೀರಿನ ಇಲಾಖೆ, ಆರೋಗ್ಯ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಇಲಾಖೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿಗೋಸ್ಕರ ಹಣ ಬಿಡುಗಡೆ ಮಾಡುತ್ತವೆ. ಮೂರನೇದು ವಿಶೇಷ ಅನುದಾನ. ಕೆಲವೊಮ್ಮೆ ರಾಜ್ಯ ಸರ್ಕಾರ ವಿಶೇಷವಾಗಿ ಹಣ ಬಿಡುಗಡೆ ಮಾಡುತ್ತದೆ. ಉದಾಹರಣೆಗೆ ಗ್ರಾಮದಲ್ಲಿ ಪ್ರವಾಹ ಹಾನಿಯಾದಾಗ, ಬರ ಪರಿಸ್ಥಿತಿ ಆದಾಗ ಮತ್ತು ತುರ್ತು ಕಾಮಗಾರಿಗಳ ಅವಶ್ಯಕತೆ ಇದ್ದಾಗ ಸಹ ಇವುಗಳಿಗೆ ಹೆಚ್ಚುವರಿಯಾಗಿ ರಾಜ್ಯ ಸರ್ಕಾರವು ಹಣ ಬಿಡುಗಡೆ ಮಾಡುತ್ತದೆ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಂದ ಹಣಗಳ ಮೂಲ ನೋಡಿದ್ರಿ. ಇವಾಗ ಗ್ರಾಮ ಪಂಚಾಯಿತಿಯ ಸ್ವಂತ ಆದಾಯ ಯಾವ ರೀತಿ ಇರುತ್ತೆ ಅನ್ನೋದನ್ನು ನೋಡೋಣ. ಒಂದನೆಯದು ಮನೆ ತೆರಿಗೆ. ಗ್ರಾಮದಲ್ಲಿರುವ ಮನೆಗಳಿಗೆ ತೆರಿಗೆ ವಿಧಿಸಲಾಗುತ್ತೆ. ಈ ತೆರಿಗೆಯಿಂದ ಗ್ರಾಮ ಪಂಚಾಯಿತಿಗೆ ಆದಾಯ ಬರುತ್ತೆ.
ಎರಡನೇದು ನೀರಿನ ಶುಲ್ಕ. ಮನೆಗಳಿಗೆ ನೀರಿನ ಸಂಪರ್ಕ ನೀಡಿ ಅದರ ಶುಲ್ಕವೂ ಸಹ ವಸೂಲಿ ಮಾಡಲಾಗುತ್ತೆ. ಮೂರನೇದು ಕಟ್ಟಡ ಪರವಾನಗಿ ಶುಲ್ಕ. ಹೊಸ ಮನೆ ಕಟ್ಟಲು ಅಥವಾ ಕಟ್ಟಡ ನಿರ್ಮಿಸಲು ಅನುಮತಿ ಪಡೆಯಲೇಬೇಕು ಗ್ರಾಮ ಪಂಚಾಯಿತಿ ಕಡೆಯಿಂದ. ಅದಕ್ಕಾಗಿ ಪಂಚಾಯಿತಿಗೆ ಶುಲ್ಕ ಪಾವತಿಸಬೇಕು. ನಾಲ್ಕನೆಯದು ಅಂಗಡಿ ಬಾಡಿಗೆಗಳು. ಪಂಚಾಯಿತಿ ಅಡಿಯಲ್ಲಿ ಬರುವ ಅಂಗಡಿಗಳು ಮತ್ತು ಕಟ್ಟಡಗಳು ಬಾಡಿಗೆ ನೀಡಿದರೆ ಅದರಿಂದ ಹಣವೂ ಸಹ ಬರುತ್ತೆ ಪಂಚಾಯಿತಿಗೆ. ಐದನೇದು ಮಾರುಕಟ್ಟೆ ಮತ್ತು ಸಂತೆ ಶುಲ್ಕ. ಗ್ರಾಮದಲ್ಲಿ ವಾರದ ಸಂತೆ ಆಗಿರ್ಬೋದು ಅಥವಾ ಮಾರುಕಟ್ಟೆ ನಡೆದರೆ ಅಂಗಡಿ ಹಾಕುವುದರಿಂದ ಶುಲ್ಕ ವಸೂಲಿ ಮಾಡಬಹುದು. ಆರನೇದು ಜಾಹೀರಾತು ಶುಲ್ಕ. ನಿಮಗೆ ಗೊತ್ತಿರುವ ಹಾಗೆ ಗ್ರಾಮದಲ್ಲಿ ಬ್ಯಾನರ್ ಅಥವಾ ಹೋರ್ಡಿಂಗ್ ಅಥವಾ ಜಾಹೀರಾತು ಫಲಕ ಹಾಕಿದರೆ ಪಂಚಾಯಿತಿಗೆ ಶುಲ್ಕ ಪಾವತಿಸಲೇಬೇಕು. ಏಳನೇದು ಇತರೆ ಸೇವಾ ಶುಲ್ಕ. ಹುಟ್ಟು ಮತ್ತು ಸಾವು ದಾಖಲೆ ಆಗಿರ್ಬೋದು, ನಕಲು ಪತ್ರ ಆಗಿರ್ಬೋದು, ಪರವಾನಗಿ ಮುಂತಾದ ಸೇವೆಗಳಿಗೆ ಶುಲ್ಕ ವಸೂಲಾತಿ ಮಾಡಲಾಗುತ್ತೆ. ಇದಲ್ಲದೆ ಇನ್ನೂ ಹಲವಾರು ರೀತಿಯ ಮೂಲಗಳಿಂದ ಗ್ರಾಮ ಪಂಚಾಯತ್ಗೆ ಸ್ವಂತ ಆದಾಯ ಬರುತ್ತೆ ಎಂದು ಹೇಳ್ಬೋದು. ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕ್ ಪಂಚಾಯಿತಿಯಿಂದ ಕೆಲವೊಮ್ಮೆ ಪಂಚಾಯಿತಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಹಣ ನೀಡಲಾಗುತ್ತೆ. ಎರಡನೇದು CSR ನಿಧಿ. ಕೆಲವು ಕಂಪನಿಗಳು ತಮ್ಮ ಕಾರ್ಪೊರೇಟ್ ಸೊಸೈಟಿ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಡಿಯಲ್ಲಿ ಗ್ರಾಮದ ಅಭಿವೃದ್ಧಿಗೆ ಹಣ ನೀಡುತ್ತವೆ. ಉದಾಹರಣೆಗೆ ಶಾಲೆ ಅಭಿವೃದ್ಧಿ ಆಗಿರ್ಬೋದು, ಆ ಒಂದು ಗ್ರಾಮದಲ್ಲಿ ನೀರಿನ ವ್ಯವಸ್ಥೆಗಾಗಿ ಆಗಿರ್ಬೋದು ಅಥವಾ ಆರೋಗ್ಯ ಶಿಬಿರ ಏರ್ಪಡಿಸುವುದಾಗಿರ್ಬೋದು. ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ ಕೆಲವು ಕಾರ್ಪೊರೇಟ್ ಕಂಪ್ನಿಗಳದು. ಮೂರನೇದು ದಾನ ಮತ್ತು ಸಾರ್ವಜನಿಕ ಸಹಾಯ ಆಗಿರ್ಬೋದು. ಕೆಲವೊಮ್ಮೆ ಜನರು ಅಥವಾ ಸಂಘ ಸಂಸ್ಥೆಗಳು ಸಹ ಗ್ರಾಮ ಪಂಚಾಯಿತಿಗೆ ಸ್ವ ಇಚ್ಛೆಯಿಂದ ಹಣ ಸಹಾಯ ಮಾಡುತ್ತವೆ. ಗ್ರಾಮ ಪಂಚಾಯಿತಿಯ ಖರ್ಚಿನ ಮೇಲೆ ನಿಯಂತ್ರಣ ಹೇಗಿರುತ್ತೆ ಅಂತಂದರೆ, ಬಹಳಷ್ಟು ಜನರಿಗೆ ಇದು ಒಂದು ಅನುಮಾನ ಇದ್ದಿರುತ್ತೆ. ಪಂಚಾಯಿತಿ ಹಣವನ್ನು ಹೇಗೆ ಖರ್ಚು ಮಾಡುತ್ತದೆ ಎಂಬುದನ್ನು ನೋಡುವುದಾದರೆ ಇದಕ್ಕೆ ಕೆಲವು ನಿಯಮಗಳಿರುತ್ತವೆ. ಮೊದಲನೇದಾಗಿ ಬಜೆಟ್ ತಯಾರಿಸಬೇಕು, ಸಭೆಯಲ್ಲಿ ಅನುಮೋದನೆ ಪಡೆಯಬೇಕು, ಹಾಗೆ ಲೆಕ್ಕಪತ್ರ ಇಡಬೇಕು, ಅದರಲ್ಲಿ ಆಡಿಟ್ ಆಗುತ್ತದೆ, ಸರ್ಕಾರ ಪರಿಶೀಲನೆ ಮಾಡುತ್ತದೆ. ಹೀಗಾಗಿ ಪಂಚಾಯಿತಿ ಹಣವನ್ನು ನಿಯಮದ ಪ್ರಕಾರ ಬಳಸಬೇಕು. ಗ್ರಾಮ ಪಂಚಾಯಿತಿಯಲ್ಲಿ ಜನರ ಪಾತ್ರ ಯಾವ ರೀತಿ ಇರುತ್ತೆ ಅಂತಂದರೆ, ಗ್ರಾಮಾಭಿವೃದ್ಧಿಯಲ್ಲಿ ಜನರ ಪಾತ್ರ ತುಂಬ ಮುಖ್ಯವಾಗಿರುತ್ತೆ. ಜನರು ಗ್ರಾಮ ಸಭೆಗೆ ಹಾಜರಾಗಬೇಕು, ಪ್ರಶ್ನೆ ಕೇಳಬೇಕು, ಕಾಮಗಾರಿಗಳನ್ನು ಪರಿಶೀಲಿಸಬೇಕು, ತೆರಿಗೆ ಪಾವತಿಸಲೇಬೇಕು. ಆಗ ಮಾತ್ರ ಗ್ರಾಮ ಒಂದು ಉತ್ತಮವಾಗಿ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ಬೋದು. ಕೊನೆಯಲ್ಲಿ ಒಂದು ಮಾತು ಏನಂತಂದರೆ, ಗ್ರಾಮ ಪಂಚಾಯಿತಿಯ ಹಣ ಮೂಲ ಪ್ರತಿಯೊಬ್ಬ ನಾಗರಿಕರು ತಿಳಿದುಕೊಳ್ಳಲೇಬೇಕು. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಶೇರ್ ಮಾಡಿ, ಹಾಗೆ